ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಕ್ಚುಲಿ ಇದು ಒನ್ ಆಫ್ ಮೈ ಮೋಸ್ಟ್ ಪರ್ಸ್ನಲ್ ಫೇವ್ರೇಟ್ ಮಾಡ್ತಾಯಿದ್ದೀನಿ. ಸೊ ಉಪ್ಪಿಟ್ಟು ಕೇಸರಿಬಾತು. ಸೊ ಉಪ್ಪಿಟ್ಟು ಅಂದರೆ ಎಲ್ಲರಿಗೂ ಅಲರ್ಜಿನೇ ಸ್ವಲ್ಪ. ಸೊ ನನಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಈ ಮ್ಯಾಂಗೋ ಸೀಸನಲ್ಲಿ ಎಷ್ಟಾಗುತ್ತೋ ಅಷ್ಟೆಲ್ಲ ರೆಸಿಪೀಸ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಅದಕ್ಕೆ ಇವತ್ತು ಮ್ಯಾಂಗೋ ಉಪಯೋಗಿಸಿ ಹೇಗೆ ಕೇಸರಿಬಾತು ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ, ಅಂತೂ ಸೂಪರ್ ಆಗುತ್ತೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಮ್ಯಾಂಗೋ ಕೇಸರಿಬಾತ್ ಅಂತೂ. ಆ್ಯಕ್ಚುಲಿ ಮಾಡ್ತಿರೋದು ನಾನು ಫಸ್ಟ್ ಟೈಮ್ ಇದು. ಸೊ ಯಾವಾಗಲೂ ಮಾಡಬೇಕು ಅಂದ್ಕೊಳ್ಳೋದು, ಸೊ ಮಾಡೋಕ್ಕೆ ಆಗ್ತಾಯಿಲ್ಲ. ಮ್ಯಾಂಗೋ ಸೀಸನೇ ಮುಗ್ದೋಗ್ತಾಯಿತ್ತು. ಸೊ ಈ ಸತಿ ಎಷ್ಟು ರೆಸಿಪೀಸ್ ಆಗುತ್ತೋ ಅಷ್ಟು ಮಾಡೋಣ ಅಂತ ಇದ್ದೀನಿ. ಹಾಗೆ ನಿಮಗೂ ತೋರಿಸೋಣ ಅಂತ ಬನ್ನಿ ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ. ನೀವು ಒಂದ್ಸತಿ ಟ್ರೈ ಮಾಡಿ. ಮತ್ತು ಮ್ಯಾಂಗೋ ಕೇಸರಿಬಾತು ಮತ್ತು ಉಪ್ಪಿಟ್ಟು ಎರಡು ರೆಸಿಪಿನೂ ಶೇರ್ ಮಾಡ್ತೀನಿ. ಬನ್ನಿ, ಇವತ್ತು ಸಂಡೇ ಆಗಿರೋದು ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತ ಕೇಸರಿಬಾತು ಮಾಡ್ತಾಯಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ, ಆ ತುಪ್ಪ ಸೈಡೆಲ್ಲ ಜಿನುಗ್ತಾ ಇರೋದು. ಮತ್ತು ಕೇಸರಿಬಾತು ಅಷ್ಟೇ ಪರ್ಫೆಕ್ಟ್ ಟೆಕ್ಸ್ಚರ್ ಬಂದಿದೆ. ಸೊ ಇದನ್ನು ಮಾಡ್ಕೊಳ್ಳೋಕ್ಕೆ ಫಸ್ಟಲ್ಲಿ ಸಣ್ಣ ರವೆ ತೊಗೊಂಡಿದ್ದೀನಿ ನಾನು, ಬಾಂಬೆ ರವೆ ಅಂತಾರಲ್ಲ, ಚಿರೋಟಿ ರವೆ. ಅದನ್ನು ಒಂದು ಲೋಟದಷ್ಟು ಮತ್ತು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು, ಸ್ವಲ್ಪ ಘಮ ಬರೋ ತನಕ. ಮತ್ತು ಇಲ್ಲಿ ಮಾವಿನಣ್ಣು, ಇದಕ್ಕೆ ಮೇಯ್ನ್ ಬೇಕಾಗಿರೋದೆ ಮಾವಿನಣ್ಣು ಕೇಸರಿಬಾತ್ ಆಗಿರೋದ್ರಿಂದ. ಸೊ ಮಾವಿನಣ್ಣನ್ನು ಆ್ಯಕ್ಚುಲಿ ನಾವು ಹುಳಿ ಇರೋದು ತೊಗೋಬಾರ್ದು, ಸಿಹಿರೋದೇ ತೊಗೋಬೇಕು. ಅದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೆ ಒಂದೆರಡು ಏಲಕ್ಕಿ ಹಾಕ್ಬಿಟ್ಟಿದ್ದೀನಿ. ಸೊ ಮೇಲೆ ಏಲಕ್ಕಿ ಪುಡಿ ಹಾಕೋದು ಬೇಡ ಅಂದ್ಬಿಟ್ಟು. ಸೊ ಈಗ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಾಯಿತು. ಸೊ ಈಗ ರವೆನೂ ಹುರಿದಿಟ್ಕೊಂಡಿದ್ದೀವಿ, ಸಣ್ಣ ರವೆ ಮತ್ತು ಮ್ಯಾಂಗೋನು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು, ಒಂದೆರಡು ದೊಡ್ಡ ಚಮಚದಲ್ಲಿ ತುಪ್ಪ ಹಾಕ್ಬಿಟ್ಟು ಅದನ್ನು ಕಾಯಕ್ಕಿಟ್ಟು ಕಾದಾದ್ಮೇಲೆ ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಎರಡು ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದನ್ನು ಹುರಿದು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಅವಾಗ ಒಂದೆರಡು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅಳಕವಾಗಿ ಮಾಡೋಣ ಅಂದ್ಬಿಟ್ಟು. ಕೇಸರಿಬಾತ್ ಆಮೇಲೆ ಒಂದು ಸ್ವಲ್ಪ ಆರಿದ್ಮೇಲೆ ಗಟ್ಟಿಯಾಗಿಬಿಡುತ್ತೆ. ಸೊ ನಾವು ಈ ರೀತಿ ಮಾಡಿದ್ರೆ ಸೊ ನಮಗೆ ತುಂಬ ಹೊತ್ತು ತನಕ ಸ್ವಲ್ಪ ಅದು ಮೆತ್ತಿಗೆ ಮತ್ತು ಸಾಫ್ಟಾಗೂ ಇರುತ್ತೆ, ಸ್ವಲ್ಪ ಅಳಕವಾಗೂ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗೂ ಬರುತ್ತೆ ಕೇಸರಿಬಾತ್, ಟೇಸ್ಟು ಇರುತ್ತೆ. ಸೊ ಅದಕ್ಕೆ ಮತ್ತು ಸಕ್ಕರೆ ನೋಡ್ಕೊಂಡು ಹಾಕೋಬೇಕು. ಯಾಕಂದರೆ ಮ್ಯಾಂಗೋನು ಸ್ವಲ್ಪ ಸಿಹಿ ಇರೋದು ತೊಗೊಂಡಿದ್ದೀನಿ ನಾನು. ಹುಳಿ ಇರೋದು ತೊಗೊಂಡ್ರೆ ನಿಮ್ಗೆ ಕೇಸರಿಬಾತು ಹುಳಿ ಆಗಿಬಿಡುತ್ತೆ. ಸೊ ಅದಕ್ಕೆ ಮ್ಯಾಂಗೋ ಕೇಸರಿಬಾತ್ ಮಾಡಬೇಕಾದ್ರೆ ಮ್ಯಾಂಗೋನ ನೋಡ್ಕೊಂಡು ತೊಗೊಳ್ಳಿ. ಸ್ವಲ್ಪ ಹುಳಿ ಇರೋ ಮ್ಯಾಂಗೋನ ನೀವು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಸೊ ಇಲ್ಲಿ ರವೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ನೀರಾಗಿರೋದಕ್ಕೆ ನೋಡಿ, ಇಲ್ಲಾಂದ್ರೆ ಅದು ಗಟ್ಟಿ ಆಗ್ಬಿಡ್ತು. ನೀವು ರವೆ ಹಾಕಿದ ತಕ್ಷಣ ಗಟ್ಟಿ ಆಗಿಬಿಡುತ್ತೆ ಕೇಸರಿಬಾತು. ಸೊ ನೀರು ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ನಿಮಗೆ ಮೆತ್ತಿಗೆ ಬರುತ್ತೆ. ಒಂದು ಸ್ವಲ್ಪ ಟೆಕ್ಸ್ಚರು ಚೆನ್ನಾಗಿರುತ್ತೆ. ನೀವು ಕೇಸರಿಬಾತ್ ಕೊನೆಯಲ್ಲಿ ತೆಗೆದಾಗ ಗೊತ್ತಾಗುತ್ತೆ ನಿಮಗೆ, ಸೌಟಿಂದ ತೆಗೆದಾಗ ಯಾವ ಥರ ಬಂದಿದೆ ಅಂತ. ಸೊ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬೇಯಬೇಕು. ನಿಮಗೆ ರವೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು, ರವೆ ಸಕ್ಕರೆ ಎಲ್ಲ. ಸೊ ಇದಕ್ಕೆ ಹಾಲು ಬೇಕಾದ್ರೆ ಹಾಕ್ಬೋದು. ನಾನು ಮ್ಯಾಂಗೋ ಹಾಕ್ತಿರೋದ್ರಿಂದ ಸೊ ಹಾಲೇನು ಅವಶ್ಯಕತೆ ಇಲ್ಲ. ಬಟ್ ಕಲರ್ ಅಂತೂ ಅಷ್ಟೇ ಅದ್ಭುತವಾಗಿತ್ತು, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಮಾಡಿದ್ದು ನಾನು. ಸೊ ಯಾವಾಗಲೂ ಮಾಡಬೇಕು ಅಂದ್ಕೋತಿದ್ದೆ ತುಂಬ ದಿವಸದಿಂದ, ಬಟ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇದು ಕೊನೆಯಲ್ಲಿ ಇನ್ನೇನು ಸ್ವಲ್ಪ ಗಟ್ಟಿ ಬರ್ತಿದೆ, ರವೆ ಹಾಕಿರ್ತೀವಲ್ಲ ಗಟ್ಟಿ ಬರ್ತಿದೆ ಕೇಸರಿಬಾತ್ ಅನ್ಬೇಕಾದ್ರೆ ನಿಮಗೆ ಮ್ಯಾಂಗೋ ಪ್ಯೂರಿ ಹಾಕಬೇಕು. ನಾವು ಮ್ಯಾಂಗೋ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಟು ಸ್ವಲ್ಪ ತುಪ್ಪ ಹಾಕಿದ್ರೆ, ಸೊ ತುಪ್ಪ ಅದು ನಿಮಗೆ ಬಿಟ್ಟಿದೆ, ನೀವು ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ನಾನು ಒಂಚೂರು ಜಾಸ್ತಿನೇ ಹಾಕ್ತೀನಿ ತುಪ್ಪ. ಆ್ಯಕ್ಚುಲಿ ಕೇಸರಿಬಾತ್ಗೆ ಒಂದು ಸ್ವಲ್ಪ ತುಪ್ಪ ಮುಂದಿರಬೇಕು ಸ್ವೀಟಿಗೆಲ್ಲ ಅಂತಂದ್ಬಿಟ್ಟು. ಸೊ ಈಗ ಜಾರಲ್ಲಿರೋದೆಲ್ಲ ಕ್ಲೀನಾಗಿ ತೆಕ್ಕೊಂಡು ಅದನ್ನು ಹಾಕ್ಬಿಟ್ರೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಯಾರಿಗಾದ್ರೂ ಆಗಲಿ, ಇದು ಮ್ಯಾಂಗೋ ಕೇಸರಿಬಾತ್ ಅಂದ್ಬಿಟ್ಟು. ಅಷ್ಟು ಅದ್ಭುತವಾಗಿದೆ. ಕಲರು ಟೇಸ್ಟು ಎರಡೂ ಸೂಪರಾಗಿತ್ತು. ಸೊ ನಮ್ಮ ಮನೇಲಂತೂ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ. ಸೊ ಇದಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಸೊ ನಾವೇನು ತುಪ್ಪದಲ್ಲಿ ಕರೆದಿದ್ವಲ್ಲ ಗೋಡಂಬಿ ದ್ರಾಕ್ಷಿ ವಿತ್ ತುಪ್ಪನೂ ಇತ್ತು ಅದರಲ್ಲಿ ಬೌಲಲ್ಲಿ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಾದ್ರೆ ಇನ್ನು ಸ್ವಲ್ಪ ತುಪ್ಪ ಹಾಕ್ಬೋದು. ಆ್ಯಕ್ಚುಲಿ ಸಾಕಿದು ತುಪ್ಪ ನಾನು ಹಾಕಿರೋದು, ನಿಮಗೆ ನೋಡಿದ್ರೆ ಗೊತ್ತಾಗ್ತಿದೆ. ಮೇಲೆ ಇನ್ನೊಂಚೂರು ತುಪ್ಪ ಹಾಕಿದೆ, ಒಂದು ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ನಿಮಗೆ ಹಾಕ್ತಿದ್ರೆ ಕ್ಲೀನಾಗಿ ಬರ್ತಿದೆ, ಅದು ಅಷ್ಟು ಚೆನ್ನಾಗಿ ಬಂದಿತ್ತು ಕೇಸರಿಬಾತು. ಮತ್ತು ಇಲ್ಲಿ ಒಂದು ಕಡೆ ಕೇಸರಿಬಾತು ರೆಡಿ ಆಗಿದೆ. ಈಗ ಉಪ್ಪಿಟ್ಟಿಗೆ ನಾನು ಅದೇ ಬಾಣಲೆಗೆ ರವೆ ಹುರ್ಕೊಂಡು, ಸೊ ಫಸ್ಟೇ ಹುರಿದಿಟ್ಕೊಂಡ್ಬಿಟ್ಟಿದ್ದೆ ನಾನು ರವೆ ಎರಡುವೆ. ಒಂದಾದಮೇಲೆ ಒಂದು ಸತಿ ಚಿರೋಟಿ ರವೆ ಮತ್ತು ಉಪ್ಪಿಟ್ಟಿನ ರವೆ ಎರಡು, ಅದನ್ನು ಹುರಿದು ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಒಂಚೂರು ಮುಂದಿರಬೇಕು ಉಪ್ಪಿಟ್ಟಿಗೆ. ಸೊ ನಮ್ಮ ಮನೇಲೆಲ್ಲ ಒಂಚೂರು ಜಾಸ್ತಿನೇ ಇರಬೇಕು ಉಪ್ಪಿಟ್ಟಿಗೆ. ಸೊ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಮಾಮೂಲಿ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡು, ಇದಕ್ಕೆ ತರಕಾರಿ ನಾನೇನು ಯೂಸ್ ಮಾಡ್ತಿಲ್ಲ. ತುಂಬ ಸಿಂಪಲಾಗಿ ಬರೀ ಈರುಳ್ಳಿ ಹಾಕ್ಬಿಟ್ಟು ಮಾಡೋಣ ಅಂದ್ಕೊಂಡೆ. ಸೊ ಆಮೇಲೆ ಮನೇಲಿ ಫ್ರೆಶ್ ಪೀಸ್ ಇತ್ತು ನಿಮಗೆ, ಫ್ರೋಝನ್ ಪೀಸು. ಸೊ ಅದೊಂದು ಇದ್ಬಿಟ್ರೆ ನಿಮಗೆ ಎಲ್ಲದಕ್ಕೂ ಆಗೋಗುತ್ತೆ, ತಿಂಡಿಗೆ, ಊಟಕ್ಕೆ, ಎಲ್ಲದಕ್ಕೂ. ಸೊ ಸಡನ್ನಾಗಿ ಗ್ರೇವಿಗೂ ಎಲ್ಲ ಆಗುತ್ತೆ. ಸೊ ಫ್ರೋಝನ್ ಪೀಸ್ ಒಂದು ಇಟ್ಕೊಂಡ್ಬಿಟ್ಟಿದ್ರೆ ಬೇಗನೆ ಆಗಿಬಿಡುತ್ತೆ ಎಲ್ಲನೂ. ಸೊ ನಾನು ಮುಂಚೆನೇ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು.
ಬಟ್ ಉಪ್ಪಿಟ್ಟು ಅಷ್ಟೇ ಚೆನ್ನಾಗಿ ಬಂದಿತ್ತು, ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಎರಡೂ. ಸೊ ನನ್ನ ಹಸ್ಬೆಂಡು ತುಂಬ ದಿವಸದಿಂದ ಕೇಳ್ತಿದ್ರು ಕೇಸರಿಬಾತ್ ಮಾಡು ಅಂತ. ಸೊ ಹೆಂಗೂ ಈಗ ಮ್ಯಾಂಗೋ ಸೀಸನ್ ಅಲ್ವಾ ಅಂದ್ಬಿಟ್ಟು ಮ್ಯಾಂಗೋ ಉಪಯೋಗಿಸಿ ನಾನು ಕೇಸರಿಬಾತ್ ಮಾಡಿದ್ದೆ. ಸೊ ಇಲ್ಲಿ ಫ್ರೋಝನ್ ಪೀಸ್ನ ತೆಗೆದಿಟ್ಕೊಂಡಿದ್ದೀನಿ ಫ್ರೀಝರಿಂದ. ಒಂದು 5 ನಿಮಿಷ ಮುಂಚೆ ತೆಗೆದಿಟ್ಕೊಂಡ್ರೆ ಸಾಕು. ಇದೇನು ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ಬೆಂದಿರುತ್ತಲ್ಲ. ಸೊ ನಾವು ಫ್ರೀಝರ್ ಇಟ್ಟಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು 1 ನಿಮಿಷ ಬೇಯಿಸ್ಕೊಂಡು ಬಟಾಣಿನೂ ಸ್ವಲ್ಪ ಸಾಫ್ಟ್ ಆಗೋ ತನಕ ಮತ್ತು ಇದಕ್ಕೆ ನೀರು ಹಾಕಬೇಕು. ಆ್ಯಕ್ಚುಲಿ ನಮ್ಮ ಮನೇಲಿ ಸ್ವಲ್ಪ ನೀರಾಗೇ ಇರಬೇಕು ಉಪ್ಪಿಟ್ಟು, ಸ್ವಲ್ಪ ಅಳ್ಕವಾಗಿ ಮಾಡಿದ್ರೇ ಇಷ್ಟ ಆಗೋದು, ತುಂಬ ಗಟ್ಟಿಯಾಗಿ ಮಾಡಿದ್ರೆ ಇಷ್ಟ ಆಗೋಲ್ಲ. ಮತ್ತು ಎಣ್ಣೆನೂ ಒಂಚೂರು ಮುಂದಿರಬೇಕು ಉಪ್ಪಿಟ್ಟಿಗೆ. ಸೊ ಈಗ ಕುದೀತಾ ಇದೆ. ಒಂದು ಕಡೆ ಕೇಸರಿಬಾತು ರೆಡಿ ಆಯಿತು, ಇನ್ನೊಂದು ಕಡೆ ನಿಮಗೆ ಉಪ್ಪಿಟ್ಟು ರೆಡಿ ಆಗ್ತಿದೆ. ಬೇಕಾದರೆ ನೀವು ಇದಕ್ಕೆ ಒಂದು ಸ್ವಲ್ಪ ವಾಂಗಿಬಾತ್ ಪುಡಿ ಹಾಕ್ಕೊಂಡ್ರೆ ನಿಮಗೆ ಖಾರ ಬಾತ್ ಆಗಿಬಿಡುತ್ತೆ. ಸೊ ಖಾರ ಬಾತ್ ಮಾಡ್ತಾನೆ ಇರ್ತೀನಿ ಯಾವಾಗಲೂ ಅಂದ್ಬಿಟ್ಟು ಇವಾಗ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಸಂಡೇ ಏನಾದ್ರು ಸ್ಪೆಷಲ್ ಮಾಡು ಅಂತಿದ್ರು ನನ್ನ ಹಸ್ಬೆಂಡು. ಸೊ ಅದಕ್ಕೋಸ್ಕರ ಕೇಸರಿಬಾತ್ ಮಾಡಿದ್ದೀನಿ. ಇವಾಗ ಇಲ್ಲಿ ಫೈನಲ್ ಟಚಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ನಿಂಬೆಹಣ್ಣು ಹಾಕಿದ್ರೆ ನಿಮಗೆ ಅಡುಗೆ ಆಯಿತು ಅಂತ. ಸೊ ಈಗ ಆಗಿದೆ. ಇದನ್ನೊಂದು ಸತಿ ಮಿಕ್ಸ್ ಮಾಡ್ಕೊಂಡು ಇವಾಗ ಸರ್ವ್ ಮಾಡ್ಕೊಳ್ಳೋದೇ ಕೆಲಸ. ಸೊ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಸಣ್ಣ ರವೆ ಉಪಯೋಗಿಸಿ ಮಾಡಿ ನೋಡಿ, ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ಮಾಡಿ ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.